ನೃತ್ಯವೋ ಬ್ರಹ್ಮ ನಟರಾಜನದು ಜಗವೆಲ್ಲ ಪ್ರತ್ಯೇಕ ಜೀವದಶೆಯವನಂಗ ಭಂಗಿ ಸಸತ್ಯ ಸತ್ವಜ್ವಾಲೆ ವಿಶ್ವಮಾಯಾಲೀಲೆ ಪ್ರತ್ಯಗಾತ್ಮನು ನೀನು ಮಂಕುತಿಮ್ಮ. ಈ ಜಗತ್ತನ್ನೋದು ಈ ಪರಬ್ರಹ್ಮ ವಸ್ತು ಅಂತ ಹೇಳ್ತೀವಿ. ಆ ಪರಬ್ರಹ್ಮ ವಸ್ತುವಿನ ನಾಟ್ಯವಿದ್ದಂತೆ ಅಂತ ಹೇಳ್ತಾರೆ. ಅಂದ್ರೆ ಆ ಪರಬ್ರಹ್ಮ ವಸ್ತು ನಾಟ್ಯ ಮಾಡ್ತಾ ಇದೆ, ಅದೇ ಈ ಜಗತ್ತು ಅಂತ. ಆ ನಾಟ್ಯದ ಬೇರೆ ಬೇರೆ ಭಂಗಿಗಳಿರುತ್ತಲ್ಲ, ನಾಟ್ಯ ಅಂದ್ರೆ ಒಂದೇ ಭಂಗಿ ಇರಲ್ಲ, ಬೇರೆ ಬೇರೆ ಭಂಗಿಗಳಿರುತ್ತಲ್ಲ, ಆ ಬೇರೆ ಬೇರೆ ಭಂಗಿಗಳೇ ಈ ವಿಶ್ವದ ಎಲ್ಲ ಜೀವಿಗಳು ಅಂತ. ಅಂದ್ರೆ ಒಂದ್ ಜೀವಿ ನಂತರ ಇರಲ್ಲ, ಅದ್ರದ್ದು ಗುಣಲಕ್ಷಣಗಳೇ ಬೇರೆ ಇರುತ್ತೆ, ಅದರ ರೂಪನೇ ಬೇರೆ ಇರುತ್ತೆ. ಅದರಿಂದ ಬೇರೆ ಬೇರೆ ಭಂಗಿಗಳು ಅವನ ರೂಪದಲ್ಲಿ ಇಲ್ಲಿ ಇದಾವೆ ಅಂತ ಹೇಳ್ತಾರೆ. ಅಂದ್ರೆ ತುಂಬಾ ಸಿಂಪಲ್ ಆಗಿ ಹೇಳ್ತಿದ್ದಾರೆ, ನಾವೆಲ್ಲರೂ ಕೂಡ ಪರಬ್ರಹ್ಮ ವಸ್ತುವಿನ ಒಂದು ಪಾರ್ಟ್ ಅಷ್ಟೇ. ನಾವೆಲ್ಲ ಏನೋ ಅಂದ್ರೆ ತುಂಬಾ ತೃಣ ಸಮಾನ ಅಂತ ಅನ್ಕೊಳ್ಳೋಕ್ಕಿಂತ ತೃಣ ಸಮಾನರೇ, ಆದ್ರೆ ಆ ಪರಬ್ರಹ್ಮ ವಸ್ತುವಿನ ಒಂದು ನಾವೆಲ್ಲ ಒಂದು ಅಂಗ ಅಂತ ಅನ್ಕೊಳ್ಬೇಕು. ಅವಾಗ ನಮ್ಮಲ್ಲ ಒಂದು ದಿವ್ಯತೆ ನಮ್ಮಲ್ಲಿ ಕೂಡ ಸ್ಫುರಣಗೊಳ್ಳುತ್ತೆ ಅಂತ ಹೇಳ್ತಾರೆ. ಅಷ್ಟಲ್ಲದೆ ಈ ಪರಬ್ರಹ್ಮ ವಸ್ತು ಇದ್ಮೇಲೆ ಆ ಪರಬ್ರಹ್ಮನ ಒಂದು ತೇಜ ಇರ್ತಲ್ಲ, ಬ್ರಹ್ಮ ತೇಜ ಅಂತ ಇರ್ತಾರಲ್ಲ, ಆ ಬ್ರಹ್ಮ ತೇಜ ನಮ್ಮೆಲ್ಲರ ಜೀವಿಗಳ ದೇಹದಿಂದ ಸ್ಫುರಣಗೊಳ್ಳುತ್ತಂತೆ. ಅದನ್ನ ಇಲ್ಲಿ ಶುದ್ಧ ಸತ್ವದ ಒಂದು ಬೆಂಕಿ ಅಥವಾ ಅಗ್ನಿ ಜ್ವಾಲೆ ಅಂತ ಹೇಳ್ತಾರೆ. ಅದು ಈ ವಿಶ್ವದ ಮಾಯಾ ಲೀಲೆಯನ್ನ ತೋರಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ನೀನೇನಪ್ಪ ಅಂತಂದ್ರೆ ಪ್ರತ್ಯೇಗಾತ್ಮ ಅಂದ್ರೆ ಪ್ರತ್ಯೇಕಾತ್ಮ ಅಂತ ಹೇಳ್ತಾರೆ. ಅಂದ್ರೆ ಆ ಪರಬ್ರಹ್ಮ ವಸ್ತು ಏನಿದೆ ಅದರ ಒಂದು ವಿಸ್ತೃತ ರೂಪ ನೀನು ಅಂತ. ಆ ಪರಬ್ರಹ್ಮ ಅಥವಾ ಏನೊಂದು ಜಗದಾತ್ಮ ಇದೆ, ಆತ್ಮದ ಒಂದು ವಿಸ್ತೃತ ರೂಪವಾಗಿ ನೀನು ಇಡೀ ಒಂದು ಜಗತ್ತಿನಲ್ಲಿ ಇದೆಯಾ ಅಂತ ಹೇಳ್ತಾ ಇದ್ದಾರೆ. ಅದೇ ಇವತ್ತಿನ ಕಥೆ ಒಂದು ಗೂಢ. ನಮಸ್ಕಾರಗಳು.